ಹಣಕ್ಕಾಗಿ ಯುವತಿಗೆ ಹೆದರಿಸಿ ಸ್ನೇಹಿತ ಬ್ಲಾಕ್ಮೇಲ್ ಮಾಡಿದ್ದಾನೆ. ಬೆಂಗಳೂರಿನ ಸುಬ್ರಹ್ಮಣ್ಯಪುರ ಠಾಣಾ ವ್ಯಾಪ್ತಿಯಲ್ಲಿ ಧೋಖಾ ಕಹಾನಿಯಾಗಿದೆ. ಈ 2 ವರ್ಷದ ಹಿಂದೆ ಯುವತಿ ತೇಜಸ್ ಪರಿಚಯ ಆಗಿತ್ತು. ಯುವತಿ ನಿತ್ಯ ಗಮನಿಸಿ ವೈಯಕ್ತಿಕ ಮಾಹಿತಿಯನ್ನು ಕಲೆ ಹಾಕಿದ್ದ. ಎಲ್ಲಿ ಹೋಗ್ತಾಳೆ, ಏನು ಕತೆ, ಏನು ಪ್ರೀತಿ ಮಾಡ್ತೀಯಾ, ಕಾಲೇಜಿಗೆ ಹೋಗದಂತೆ ಮಾಡ್ತೀಯ, ಒಂದು ವೇಳೆ ಪ್ರೀತಿ ಮಾಡದೆ ಹೋದರೆ ಸ್ನೇಹಿತರ ಜೊತೆಗಿನ ಫೋಟೋ ಮನೆಯವರಿಗೆ ಕಳಿಸುವ ಬೆದರಿಕೆ ಹಾಕಿದ್ದಂತೆ. ಚಿನ್ನ ಹಣ ಕೊಡ್ತಿದ್ರೆ ಮನೆಯಲ್ಲಿ ಹೇಳ್ತೀನಿ ಅಂತ ಹೆದರಿಸಿದ್ನಂತೆ. ಮನೆಯಲ್ಲೂ ಹೇಳದೆ, ಆರೋಪಿ ವಿರೋಧ ಮಾಡದೆ ಪಾಪ ಹುಡುಗಿ ಒದ್ದ ಅಂತ ಇದ್ದಾಳೆ. ಮನೆಯಲ್ಲಿದ್ದ ಆಭರಣಕ್ಕೆ ಕೈ ಹಾಕಿ ತೇಜಸ್ಗೆ ನೀಡಿದ್ದಾನೆ ಯುವತಿ. ಎಲ್ಲಿ ಹೋಗ್ತಾಳೆ ಕಾಲೇಜಿಗೆ, ಏನು ಎತ್ತ ಅಂತ ನೋಡ್ಕೊಂಡಿದ್ದಾನೆ. ನೀನು ಯಾರನ್ನ ಪ್ರೀತಿಸ್ತಾ ಇದೆಯಾ, ಏನು ಕತೆ ಎಲ್ಲ ನನಗೆ ಗೊತ್ತಿದೆ, ಒಂದು ವೇಳೆ ದುಡ್ಡು ಕೊಡದೆ ಹೋದರೆ ಮನೆಯಲ್ಲಿ ಹೇಳ್ಬಿಡ್ತೀನಿ ಅಂತ ಹೆದರಿಸಿದ್ದಾನೆ. ಪಾಪ ಆ ಭಯಕ್ಕೆ ಈ ಹುಡುಗಿ ಏನು ಮಾಡಬೇಕು ಏನು ಅಂತ ಗೊತ್ತಾಗದೆ ಮನೆಯಲ್ಲಿದ್ದ ಚಿನ್ನಕ್ಕೆ ಕೈ ಹಾಕಿ ಕಳ್ಳತನ ಮಾಡಿ ಇವನಿಗೆ ಕೊಟ್ಟಿದ್ದಾನೆ. ಧೋಖಾ ಕಹಾನಿ. 2 ವರ್ಷದ ಹಿಂದೆ ಯುವತಿ ಮತ್ತು ಈ ತೇಜಸ್ಸು ಪರಿಚಯ ಆಗ್ತಾರೆ. ಪರಿಚಯ ಮಾಡಿಕೊಂಡು ಯುವತಿ ನಿತ್ಯ ಏನು ಮಾಡ್ತಾಳೆ ಏನು ಅಂಥೇಳಿ ವೈಯಕ್ತಿಕ ಮಾಹಿತಿಗಳನ್ನು ಕಲೆ ಹಾಕ್ತಾನೆ. ಇವನು ವೈಯಕ್ತಿಕ ಮಾಹಿತಿಯನ್ನು ಕಲೆ ಹಾಕಿ ಮನೆಯವ್ರಿಗೆ ಹೇಳ್ತೀನಿ ಅಂತ ಭಯಪಡಿಸ್ತಾನೆ. ಸಮಾರಂಭಕ್ಕೆ ಹೊರಟಿದ್ದ ವೇಳೆ ಮನೆಯಲ್ಲಿ ಆಭರಣ ಸರ್ಚ್ ಮಾಡ್ತಾರೆ. ಮಗಳನ್ನು ವಿಚಾರಿಸಿದಾಗ ಬ್ಲ್ಯಾಕ್ ಮೇಲ್ ಕಹಾನಿ ಬಟಾಬಯಲಾಗಿದೆ. ಸುಬ್ರಹ್ಮಣ್ಯಪುರ ಠಾಣೆಗೆ ದೂರು ನೀಡಿದ್ದಾರೆ ಯುವತಿ ತಾಯಿ. 75 ಗ್ರಾಂ ಚಿನ್ನ, 1,25,000 ಹಣ, 75 ಗ್ರಾಂ ಚಿನ್ನ, ಗ್ರಾಮ್ಗೆ 5,500 ಇದೆ. 75 ಗ್ರಾಂ ಚಿನ್ನ, 1,25,000 ಹಣ ಹೆದರಿಸಿ ಪಡೆದಿದ್ದಾನಂತೆ. ಪ್ರಕರಣ ದಾಖಲಿಸಿ ಆರೋಪಿಗಳನ್ನು ಬಂಧಿಸಿದ್ದಾರೆ ಪೊಲೀಸರು. ಆರೋಪಿಯಿಂದ 3.5 ಲಕ್ಷದ ಚಿನ್ನಾಭರಣವನ್ನು ಖಾಕಿ ವಶಕ್ಕೆ ಪಡೆದಿದೆ. ಎಂಥೆಂಥ ಘಟನೆಗಳು ನಡೀತವೆ ಅಂತ, ಎಂಥೆಂಥ ಕೇಸ್ಗಳು ಇವು. ಯಾರೋ ಹುಡುಗಿನ ಪರಿಚಯ ಮಾಡ್ಕೊಳ್ಳೋದು, ಸ್ನೇಹ ಮಾಡ್ಕೊಳ್ಳೋದು, 1-2 ವರ್ಷ ವಾಚ್ ಮಾಡೋದು, ಏನು ಮಾಡ್ತಾಳೆ ಏನು ಅಂತ, ಪರ್ಸ್ನಲ್ ಆಗಿ ಏನೆಲ್ಲ ಇದೆ ಆ ಮಾಹಿತಿಯನ್ನು ಕಲೆ ಹಾಕೋದು, ಆಮೇಲೆ ಮನೆಯವ್ರಿಗೆ ಹೇಳ್ತೀನಿ ದುಡ್ಡು ಕೊಡು ಅಂತ ಪೀಡಿಸೋದು. ಹಣಕ್ಕಾಗಿ ಯುವತಿಗೆ ಹೆದರಿಸಿ ಸ್ನೇಹಿತ ಬ್ಲಾಕ್ಮೇಲ್ ಮಾಡಿದ್ದಾನೆ. ಬೆಂಗಳೂರಿನ ಸುಬ್ರಹ್ಮಣ್ಯಪುರ ಠಾಣಾ ವ್ಯಾಪ್ತಿಯಲ್ಲಿ ಧೋಖಾ ಕಹಾನಿಯಾಗಿದೆ. ಈ 2 ವರ್ಷದ ಹಿಂದೆ ಯುವತಿ ತೇಜಸ್ ಪರಿಚಯ ಆಗಿತ್ತು. ಯುವತಿ ನಿತ್ಯ ಗಮನಿಸಿ ವೈಯಕ್ತಿಕ ಮಾಹಿತಿಯನ್ನು ಕಲೆ ಹಾಕಿದ್ದ. ಎಲ್ಲಿ ಹೋಗ್ತಾಳೆ, ಏನು ಕತೆ, ಏನು ಪ್ರೀತಿ ಮಾಡ್ತೀಯಾ, ಕಾಲೇಜಿಗೆ ಹೋಗದಂತೆ ಮಾಡ್ತೀಯ, ಒಂದು ವೇಳೆ ಪ್ರೀತಿ ಮಾಡದೆ ಹೋದರೆ ಸ್ನೇಹಿತರ ಜೊತೆಗಿನ ಫೋಟೋ ಮನೆಯವರಿಗೆ ಕಳಿಸುವ ಬೆದರಿಕೆ ಹಾಕಿದ್ದಂತೆ. ಚಿನ್ನ ಹಣ ಕೊಡ್ತಿದ್ರೆ ಮನೆಯಲ್ಲಿ ಹೇಳ್ತೀನಿ ಅಂತ ಹೆದರಿಸಿದ್ನಂತೆ. ಮನೆಯಲ್ಲೂ ಹೇಳದೆ, ಆರೋಪಿ ವಿರೋಧ ಮಾಡದೆ ಪಾಪ ಹುಡುಗಿ ಒದ್ದ ಅಂತ ಇದ್ದಾಳೆ. ಮನೆಯಲ್ಲಿದ್ದ ಆಭರಣಕ್ಕೆ ಕೈ ಹಾಕಿ ತೇಜಸ್ಗೆ ನೀಡಿದ್ದಾನೆ ಯುವತಿ. ಎಲ್ಲಿ ಹೋಗ್ತಾಳೆ ಕಾಲೇಜಿಗೆ, ಏನು ಎತ್ತ ಅಂತ ನೋಡ್ಕೊಂಡಿದ್ದಾನೆ. ನೀನು ಯಾರನ್ನ ಪ್ರೀತಿಸ್ತಾ ಇದೆಯಾ, ಏನು ಕತೆ ಎಲ್ಲ ನನಗೆ ಗೊತ್ತಿದೆ, ಒಂದು ವೇಳೆ ದುಡ್ಡು ಕೊಡದೆ ಹೋದರೆ ಮನೆಯಲ್ಲಿ ಹೇಳ್ಬಿಡ್ತೀನಿ ಅಂತ ಹೆದರಿಸಿದ್ದಾನೆ. ಪಾಪ ಆ ಭಯಕ್ಕೆ ಈ ಹುಡುಗಿ ಏನು ಮಾಡಬೇಕು ಏನು ಅಂತ ಗೊತ್ತಾಗದೆ ಮನೆಯಲ್ಲಿದ್ದ ಚಿನ್ನಕ್ಕೆ ಕೈ ಹಾಕಿ ಕಳ್ಳತನ ಮಾಡಿ ಇವನಿಗೆ ಕೊಟ್ಟಿದ್ದಾನೆ. ಧೋಖಾ ಕಹಾನಿ. 2 ವರ್ಷದ ಹಿಂದೆ ಯುವತಿ ಮತ್ತು ಈ ತೇಜಸ್ಸು ಪರಿಚಯ ಆಗ್ತಾರೆ. ಪರಿಚಯ ಮಾಡಿಕೊಂಡು ಯುವತಿ ನಿತ್ಯ ಏನು ಮಾಡ್ತಾಳೆ ಏನು ಅಂಥೇಳಿ ವೈಯಕ್ತಿಕ ಮಾಹಿತಿಗಳನ್ನು ಕಲೆ ಹಾಕ್ತಾನೆ. ಇವನು ವೈಯಕ್ತಿಕ ಮಾಹಿತಿಯನ್ನು ಕಲೆ ಹಾಕಿ ಮನೆಯವ್ರಿಗೆ ಹೇಳ್ತೀನಿ ಅಂತ ಭಯಪಡಿಸ್ತಾನೆ. ಸಮಾರಂಭಕ್ಕೆ ಹೊರಟಿದ್ದ ವೇಳೆ ಮನೆಯಲ್ಲಿ ಆಭರಣ ಸರ್ಚ್ ಮಾಡ್ತಾರೆ. ಮಗಳನ್ನು ವಿಚಾರಿಸಿದಾಗ ಬ್ಲ್ಯಾಕ್ ಮೇಲ್ ಕಹಾನಿ ಬಟಾಬಯಲಾಗಿದೆ. ಸುಬ್ರಹ್ಮಣ್ಯಪುರ ಠಾಣೆಗೆ ದೂರು ನೀಡಿದ್ದಾರೆ ಯುವತಿ ತಾಯಿ. 75 ಗ್ರಾಂ ಚಿನ್ನ, 1,25,000 ಹಣ, 75 ಗ್ರಾಂ ಚಿನ್ನ, ಗ್ರಾಮ್ಗೆ 5,500 ಇದೆ. 75 ಗ್ರಾಂ ಚಿನ್ನ, 1,25,000 ಹಣ ಹೆದರಿಸಿ ಪಡೆದಿದ್ದಾನಂತೆ. ಪ್ರಕರಣ ದಾಖಲಿಸಿ ಆರೋಪಿಗಳನ್ನು ಬಂಧಿಸಿದ್ದಾರೆ ಪೊಲೀಸರು. ಆರೋಪಿಯಿಂದ 3.5 ಲಕ್ಷದ ಚಿನ್ನಾಭರಣವನ್ನು ಖಾಕಿ ವಶಕ್ಕೆ ಪಡೆದಿದೆ. ಎಂಥೆಂಥ ಘಟನೆಗಳು ನಡೀತವೆ ಅಂತ, ಎಂಥೆಂಥ ಕೇಸ್ಗಳು ಇವು. ಯಾರೋ ಹುಡುಗಿನ ಪರಿಚಯ ಮಾಡ್ಕೊಳ್ಳೋದು, ಸ್ನೇಹ ಮಾಡ್ಕೊಳ್ಳೋದು, 1-2 ವರ್ಷ ವಾಚ್ ಮಾಡೋದು, ಏನು ಮಾಡ್ತಾಳೆ ಏನು ಅಂತ, ಪರ್ಸ್ನಲ್ ಆಗಿ ಏನೆಲ್ಲ ಇದೆ ಆ ಮಾಹಿತಿಯನ್ನು ಕಲೆ ಹಾಕೋದು, ಆಮೇಲೆ ಮನೆಯವ್ರಿಗೆ ಹೇಳ್ತೀನಿ ದುಡ್ಡು ಕೊಡು ಅಂತ ಪೀಡಿಸೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.